ಬಳ್ಳಾರಿ ಜೈಲಿನಲ್ಲಿ ನಟ ದರ್ಶನನ್ನ ನೋಡ್ತಿದ್ದಂತೆ ಪತ್ನಿ ವಿಜಯಲಕ್ಷ್ಮಿ ಭಾವುಕರಾಗಿದ್ದಾರೆ. ಒಂದು ಕಡೆಯಲ್ಲಿ ನಟ ದರ್ಶನ್ ಅವರ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆಯಾಗಿದೆ. ಇದೇ ಹೊತ್ತಲ್ಲಿ ಬಳ್ಳಾರಿ ಜೈಲಿನಲ್ಲಿ ನಟ ದರ್ಶನನ್ನ ಭೇಟಿಯಾಗಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ಗಮನಿಸ್ತಾ ಹೋಗೋಣ. ಬಳ್ಳಾರಿ ಜೈಲಿನಲ್ಲಿ ದರ್ಶನನ್ನ ಭೇಟಿಯಾಗಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. ಜೈಲಿನ ವಿಸಿಟರ್ ರೂಮ್ಗೆ ಬಂದು ಪತ್ನಿಯನ್ನ ಭೇಟಿಯಾಗಿದ್ದಾರೆ ದರ್ಶನ್. ಸುಮಾರು 30 ನಿಮಿಷಗಳ ಕಾಲ ಪತ್ನಿ ವಿಜಯಲಕ್ಷ್ಮಿ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ದರ್ಶನ್ಗೆ ಬಟ್ಟೆ ಹಣ್ಣನ್ನ ತಂದಿದ್ದ ಬ್ಯಾಗ್ ಅನ್ನ ನೀಡಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. ದರ್ಶನ್ ನೋಡಿದ ಕೂಡಲೇ ಪತ್ನಿ ವಿಜಯಲಕ್ಷ್ಮಿ ಭಾವುಕರಾಗಿದ್ದಾರಂತೆ. ಇನ್ನು ನ್ಯಾಯಾಂಗ ಬಂಧನ ವಿಸ್ತರಣೆಯ ಬೆನ್ನಲ್ಲೇ ದರ್ಶನ್ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಜಾಮೀನು ಅರ್ಜಿ ಸಲ್ಲಿಕೆ ವಿಚಾರವಾಗಿ ದರ್ಶನ್ ಜೊತೆ ಪತ್ನಿ ಮಾತುಕತೆಯನ್ನ ನಡೆಸಿದ್ದಾರೆ. ಸೆಪ್ಟೆಂಬರ್ 30ರವರೆಗೆ ದರ್ಶನ್ ನ್ಯಾಯಾಂಗ ಬಂಧನ ವಿಸ್ತರಣೆ ಮಾಡಲಾಗಿದೆ. ಇನ್ನು ಪತ್ನಿ ಕೊಟ್ಟ ಬ್ಯಾಗ್ ಅನ್ನ ತೆಗೆದುಕೊಂಡು ವಾಪಸ್ ಸೆಲ್ಗೆ ಹೋಗಿದ್ದಾರೆ ದರ್ಶನ್. ದರ್ಶನ್ಗೆ ಬ್ಯಾಗ್ ನೀಡುವ ಮುನ್ನ ಸಿಬ್ಬಂದಿಯಿಂದ ಬ್ಯಾಗ್ ತಪಾಸಣೆಯಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಅರೆಸ್ಟ್ ಆಗಿರುವಂತಹ ದರ್ಶನ್ ಬಳ್ಳಾರಿ ಜೈಲಿನಲ್ಲಿದ್ದಾರೆ. ಆದರೆ ಕೋರ್ಟ್ ನ್ಯಾಯಾಂಗ ಬಂಧನವನ್ನ 14 ದಿನಕ್ಕೆ ಮತ್ತೆ ವಿಸ್ತರಣೆಯನ್ನ ಮಾಡಿದೆ. ಇನ್ನು ಬಳ್ಳಾರಿ ಜೈಲಿನಲ್ಲಿರುವಂತಹ ದರ್ಶನನ್ನ ಭೇಟಿಯಾಗಲಿಕ್ಕೆ ಪತ್ನಿ ವಿಜಯಲಕ್ಷ್ಮಿ ಆಗಮಿಸಿದ್ದಾರೆ. ಜೈಲಿನ ವಿಸಿಟರ್ ರೂಮ್ಗೆ ಬಂದು ಪತ್ನಿ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ಸುಮಾರು 30 ನಿಮಿಷಗಳ ಕಾಲ ಪತ್ನಿ ವಿಜಯಲಕ್ಷ್ಮಿ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಇನ್ನು ದರ್ಶನನ್ನ ಭೇಟಿ ಮಾಡ್ಲಿಕ್ಕೆ ಬಂದಾಗ ದರ್ಶನ್ಗೆ ಬಟ್ಟೆ ಹಣ್ಣನ್ನ ತಂದಿದ್ದ ಬ್ಯಾಗ್ ಅನ್ನ ನೀಡಿದ್ದಾರೆ ವಿಜಯಲಕ್ಷ್ಮಿ ಅವರು. ಇನ್ನು ದರ್ಶನನ್ನ ಜೈಲಿನಲ್ಲಿ ಆ ಪರಿಸ್ಥಿತಿಯಲ್ಲಿ ನೋಡ್ತಿದ್ದಂತೆ ವಿಜಯಲಕ್ಷ್ಮಿ ಅವರು ಭಾವುಕರಾಗಿದ್ದಾರೆ. ಒಂದು ಕಡೆಯಲ್ಲಿ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗಿ ಕೋರ್ಟ್ ಇಂದ ಆದೇಶ ಬಂದಿದೆ. ಇನ್ನೊಂದು ಕಡೆಯಲ್ಲಿ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ದ ದರ್ಶನ್ ಈ ರೀತಿಯಾಗಿ ಜೈಲಿನಲ್ಲಿ ನೋಡುವಂತಹ ಪರಿಸ್ಥಿತಿ. ದರ್ಶನನ್ನ ನೋಡಿದ ಕೂಡಲೇ ಪತ್ನಿ ವಿಜಯಲಕ್ಷ್ಮಿ ಭಾವುಕರಾಗಿದ್ದಾರೆ. ಇನ್ನು ಜಾಮೀನು ಅರ್ಜಿ ಸಲ್ಲಿಕೆಯ ವಿಚಾರವಾಗಿ ದರ್ಶನ್ ಜೊತೆ ಪತ್ನಿ ಮಾತುಕತೆಯನ್ನ ನಡೆಸಿದ್ದಾರೆ. ಸೆಪ್ಟೆಂಬರ್ 30ರವರೆಗೆ ದರ್ಶನ್ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗಿದೆ. ಇನ್ನು ಪತ್ನಿ ಕೊಟ್ಟಂತ ಬ್ಯಾಗ್ ಅನ್ನ ತೆಗೆದುಕೊಂಡು ಮಾತುಕತೆಯನ್ನ ಮುಗಿಸಿ ಸುಮಾರು 30 ನಿಮಿಷಗಳ ಕಾಲ ಪತ್ನಿ ವಿಜಯಲಕ್ಷ್ಮಿ ಜೊತೆ ದರ್ಶನ್ ಮಾತುಕತೆಯನ್ನ ನಡೆಸ್ತಾರೆ. ಅದಾದ ಮೇಲೆ ಪತ್ನಿ ಕೊಟ್ಟಿರುವಂತಹ ಬ್ಯಾಗ್, ಆ ಬ್ಯಾಗ್ ಅನ್ನ ಪೊಲೀಸರು ಕೂಡ ತಪಾಸಣೆ ಮಾಡಿದ್ರು. ಅಧಿಕಾರಿಗಳು ಸಿಬ್ಬಂದಿ ಏನಿದ್ರು ತಪಾಸಣೆಯನ್ನ ಮಾಡಿದ್ರು. ಹಣ್ಣು ಬಟ್ಟೆಗಳನ್ನ ತಂದಿರುವಂತಹ ಬ್ಯಾಗ್. ಅದಾದ್ಮೇಲೆ ಪತ್ನಿ ಕೊಟ್ಟಿರುವಂತಹ ಬ್ಯಾಗ್ ಅನ್ನ ತೆಗೆದುಕೊಂಡು ವಾಪಸ್ ಸೆಲ್ಗೆ ಹೋಗಿದ್ದಾರೆ ದರ್ಶನ್.